ಅದೊಂದು ಒಳ್ಳೆಯ ಅದ್ಭುತವಾದ ಪರ್ವಕಾಲ. ವಾಮನದೇವರು ಅವತಾರ ಮಾಡಲಿಕ್ಕೆ ಅಂತ ಅದಿತಿ ಕಶ್ಯಪರು ಚತುರ್ಮುಖ ಬ್ರಹ್ಮದೇವರ ಆದೇಶದಂತೆ ಮತ್ತು ಭಗವಂತನ ಪ್ರೇರಣೆಯಂತೆ ವಯೋವ್ರತ ಅಂತನ್ನುವ ಉತ್ಕೃಷ್ಟವಾದಂತಹ ವ್ರತದ ಆಚರಣೆಯನ್ನು ಇವತ್ತಿನಿಂದ ಪ್ರಾರಂಭ ಮಾಡಿದರು ಅಂತ ಕೇಳ್ತೇವೆ. ಎಷ್ಟೋ ಜನ ಸಾತ್ವಿಕರು ಇವತ್ತಿಂದ ತ್ರಯೋದಶಿಯ ತನಕವೂ ಕೂಡ ಅದನ್ನು ಆಚರಣೆ ಮಾಡ್ತಾರೆ. ಬರೀ ಒಂದಷ್ಟು ಕ್ಷೀರವನ್ನು ಅಥವಾ ಸಂಪ್ರದಾಯಾಂತರದಂತೆ ಹವಿಷ್ಯಾನ್ನ ಅಂತಂದರೆ ಹಾಲು ಅನ್ನ ಆಹುತಿ ಕೊಡಬೇಕು, ಉಳಿದಿದ್ದೆಷ್ಟು ಅಷ್ಟು ಮಾತ್ರ ಸ್ವೀಕಾರ ಮಾಡೋದು ಅಂತಲೂ ಪದ್ಧತಿ ಇದೆ. ಅಷ್ಟು ಮಾತ್ರ ಸ್ವೀಕಾರ ಮಾಡಿ, ಯಾಕೆ ಬೇಸಿಗೆ ಆರಂಭ ಆಗುವ ಕಾಲ ಇದು, ಭಾರೀ ಝಳ ಇರುತ್ತೆ, ಅದು ಗೊತ್ತಾಗತ್ತೆ. ಇಂಥ ಕಾಲದಲ್ಲಿ ಸ್ವಲ್ಪ ಮಾತ್ರ ಬರೀ ಕ್ಷೀರನೋ ಅಥವಾ ಹಿಂದೆ ತಿಳಿಸಿದಂತೆ ಹವಿಷ್ಯಾನ್ನವನ್ನು ಅಷ್ಟು ಮಾತ್ರ ಸ್ವೀಕಾರ ಮಾಡಿ ಹಗಲೂ ರಾತ್ರಿ ಭಗವಂತನ ಕಥಾಶ್ರವಣಾದಿಗಳಲ್ಲಿ ಆಸಕ್ತರಾಗಬೇಕು. ಬರೀ ಭಾಗವತ ಧರ್ಮ ಮಾತ್ರ. ನಾವು ಅಲ್ಪಾಹಾರಾದಿಗಳನ್ನು ತಗೊಳ್ಳೋದೇನಕ್ಕೋಸ್ಕರ, ಆಹಾರಾದಿಗಳನ್ನು ತಗೊಳ್ತಾ ಅದಕ್ಕೆ ಸಿದ್ಧಪಡಿಸೋದು, ಅದಕ್ಕೆ ಇದಕ್ಕೆ ಅಂತ ಅಲ್ಲೇ ಕಾಲದಲ್ಲಿ ವ್ಯಾಪೃತರಾಗಬಾರ್ದು. ಹೆಚ್ಚು ಅವುಗಳನ್ನೆಲ್ಲ ತ್ಯಾಗ ಮಾಡಿ ಉಪವಾಸ ಮಾಡಬೇಕು ಅಂತ. ಉಪವಾಸ ಅಂತಂದರೆ ಏನು ಆಹಾರ ತಗೊಳ್ಬಾರ್ದು ಅಂತ ಅರ್ಥ ಅಲ್ಲ, ಆ ಶಬ್ದಕ್ಕೆ ಅರ್ಥವೇ ಇಲ್ಲ. ಉಪ ಸಮೀಪದಲ್ಲಿ, ವಾಸಃ ಹೆಚ್ಚು ಭಗವಂತನ ಹತ್ತಿರದಲ್ಲಿ ವಾಸ ಮಾಡೋದು. ಪ್ರತಿಮೆ ಹತ್ತಿರ ಇರೋದು ಅಂತ ಅರ್ಥ ಅಲ್ಲ. ಭಗವಂತನ ಹತ್ತಿರ ವಾಸ ಮಾಡೋದು ಅಂದ್ರೇನು? ಹೆಚ್ಚೆಚ್ಚು ಆತನ ಚಿಂತನೆಯಲ್ಲಿ. ಜಗನ್ನಾಥದಾಸರಂತಾರೆ, ಮನವನಿತ್ತರೆ ತನ್ನ ನೀವನು ಅಂತ. ನಮ್ಮ ಮನಸ್ಸನ್ನು ಭಗವಂತನಿಗೆ ಕೊಡೋದು ಅಂತ ಅರ್ಥ. ಅಂದರೆ ಕಥಾಶ್ರವಣಾದಿಗಳನ್ನು ಮಾಡಿ ಅದನ್ನು ಮನನ ಮಾಡ್ತಾ ಹೆಚ್ಚು ಅಲ್ಲಿ ಆಸಕ್ತರಾಗುವುದು. ಅಂಥ ಉತ್ಕೃಷ್ಟವಾದ ಕಾಲ ಇದು. ಅಷ್ಟೇ ಅಲ್ಲ, ಉತ್ಕೃಷ್ಟವಾದ ರೀತಿಯಲ್ಲಿ ಕುಂತಿದೇವಿಯರು ಸೇವಾ ವಿಶೇಷವನ್ನು ಮಾಡಿದ್ದರಿಂದ ಈ ಹುಣ್ಣಿಮೆಯ ಹೊತ್ತಿಗೆ ಅರ್ಜುನರು ಅವತಾರ ಮಾಡಿದರು ಅಂತಂತಾರೆ. ಹೀಗೆ ನಾನಾ ಕ್ರಮದ ಉತ್ಕೃಷ್ಟತ್ವ ಈ ಕಾಲಮಾನಕ್ಕಿದೆ. ಒಳ್ಳೆ ಪರ್ವಕಾಲ ಇದು. ಅದರ ಮೇಲೆ ಈಗ ಉಪನ್ಯಾಸದ ವಿಷಯನೂ ಆರಿಸಿಕೊಂಡಂತೆ ಮಂತ್ರಾಲಯ ಪ್ರಭುಗಳು ಅವತಾರ ಮಾಡಿದ ಕಾಲವೂ ಈಗಲೇ ಇದೆ. ಒಂದಾದ್ಮೇಲೊಂದು ಪರ್ವಕಾಲಗಳೇ ಈಗ. ಅದು ಮಾಘ ಮಾಸ, ಉತ್ತರಾಯಣಾದಿಗಳು ಶುರುವಾಗುತ್ತೆ. ಒಟ್ಟೊಟ್ಟಿಗೆ ಬರುವ ಪರ್ವಕಾಲಗಳಲ್ಲಿ ರಥಸಪ್ತಮಿ, ಭೀಷ್ಮಾಷ್ಟಮಿ, ಆಚಾರ್ಯರು ತಮ್ಮ ವಿಜಯೋತ್ಸವವನ್ನು ನಡೆಸಿದ ವಿಜಯದಶಮಿ, ಮಧ್ವ ವಿಜಯ ಅಂತ ರಚನೆ ಮಾಡಿದ್ದರಿಂದ ಅದು ಒಟ್ಟಿಗೆ ನವಮಿ, ಮಧ್ವ ನವಮಿ. ಆ ದಶಮಿ, ಏಕಾದಶಿಗಳಿಗೂ ದ್ವಾದಶಿಗಳಿಗೂ ಕೂಡ ತುಂಬ ವೈಶಿಷ್ಟ್ಯ ಇದೆ ಅಲ್ಲಿ. ಏನಂತೂ ಅಲ್ಲಿ ಹುಣ್ಣಿಮೆ, ವ್ಯಾಸಪೂಜಾದಿಗಳನ್ನು ನಡೆಸ್ತಕ್ಕಂಥದ್ದು. ಹೀಗೆ ಒಂದೊಂದು ನೋಡ್ತಾ ಬಂದರೆ, ನಿನ್ನೆ ಈ ಅಮಾವಾಸ್ಯೆ ದಿವಸದಲ್ಲಿ ಘೋರವಾದಂತಹ ಕುಹು ಅಂತ ಒಂದು ಯೋಗ ಬಂದಿತ್ತಂತೆ. ಯಾರು ಪೀಠದಲ್ಲಿ ಕೂತಿರ್ತಾರೆ ರಾಜರಾಗಿ, ಅವರ ಮುಖಾಂತರ ಇಡೀ ಸಾಮ್ರಾಜ್ಯ ನಾಶ ಆಗಿ ಹೋಗುತ್ತೆ ಅಂತನ್ನುವ, ಇಡೀ ಪ್ರದೇಶಕ್ಕೆ ಒಂದು ದೊಡ್ಡ ಆಪತ್ತು. ಆ ಕಾಲಕ್ಕೆ ವ್ಯಾಸರಾಜರು ಹಾಗಾದ್ರೆ ಆ ಸ್ಥಾನದಲ್ಲಿ ನಾವು ಕೊಡ್ತೇವೆ. ಸಾಧಾರಣ ವೈಭವ ಅನುಭವಿಸುವಾಗ ಯಾರು ಬೇಕಾದ್ರೂ ನಾ ಮುಂದೆ ತಾ ಮುಂದೆ ಅಂತ ಬಂದಾರು. ಮಹಾಪತ್ತು ಕಾಲ ಇದೆ, ಇದ್ದವರಿಗೆ ಭಾರಿ ಹಾನಿಯಾಗತ್ತೆ ಅಂತಿದ್ದಾಗ ಅಂಥವರು ಬಂದಲ್ಲಿ ಕೂತು, ಪ್ರಾಯ ಆಗ ಚಂದ್ರಿಕಾಚಾರ್ಯರಿಗೆ 74 ವರ್ಷ, ಎಷ್ಟೋ ರತ್ನಾಭಿಷೇಕಗಳನ್ನು ಆ ಕಾಲಕ್ಕೆ ಆದಿಲ್ ಬಾದಶಾಹ ಅಂತಹ ದೊಡ್ಡ ದೊಡ್ಡ ಬೇರೆ ಬೇರೆ ಮತೀಯ ರಾಜರೂ ಕೂಡ ಯಾವ ಪ್ರದೇಶಗಳನ್ನು ನಾವು ಸೂರೆ ಮಾಡಬೇಕು ಅಂತ, ಅದನ್ನು ಆಕ್ರಮಣ ಮಾಡಬೇಕು ಅಂತ ಬರ್ತಾ ಇದ್ದರು, ಅಂಥವರು ಮನಸೋತು ಇವರಿಗೆ ರತ್ನಾಭಿಷೇಕ ಮಾಡ್ತಿದ್ರಂತೆ. ರತ್ನಾಭಿಷೇಕ, ಹಸುರು ನಿಶಾನೆ, ಹಸುರು ಛತ್ರ, ವಾದ್ಯ ವೈಭವಗಳನ್ನು, ವಾಹನಗಳನ್ನು ಎಲ್ಲ ತಂದು ಕೊಡ್ತಿದ್ರಂತೆ. ಕಿತ್ತುಕೊಂಡು ಹೋಗಬೇಕು ಅಂತ ಬಂದವರವರೆಲ್ಲ. ಅಂಥವರು ಮನಸೋತು ಬಂದು ಅದನ್ನೆಲ್ಲ ಕೊಡ್ತಾರೆ ಅಂತಂದರೆ ಇವರ ಗುಣ ಎಂಥದ್ದಿತ್ತು ಅಂತ ಊಹೆ ಮಾಡಬಹುದು. ಅಂಥವರು ಅಂದರೆ ಅಷ್ಟು ಎಲ್ಲ ವರ್ಗಕ್ಕೂ ಬೇಕಾಗಿದ್ದ ವ್ಯಕ್ತಿಗಳು ತಾವು ಹೋಗಿ ಅಲ್ಲಿ ಕೂತ್ಕೊಂಡು, ನಮಗೆ ಹಾನಿಯಾದರೂ ಪರವಾಗಿಲ್ಲ, ನಾವು ಜಗತ್ತಿಗೆ ಬರುವ
ಕ್ಷಾಮವನ್ನು ಹಾನಿಯನ್ನು ದಾಟಿಸ್ತೇವೆ ಅಂತ ಹೊರಟಂತಹ ದೊಡ್ಡ ಕೃಷ್ಣ ಭಕ್ತರು. ನಿನ್ನೆ ಅಂದರೆ ಅಮಾವಾಸ್ಯ, ಮಾಘ ಬಹುಳ ಅಮಾವಾಸ್ಯ ದಿವಸ ಈ ಕುಹಯೋಗವನ್ನು ಪರಿಹಾರ ಮಾಡಿದ ದಿನ ಅಂತಂತಾರೆ. ಒಂದು ದೊಡ್ಡ ಪರ್ವಕಾಲವೇ. ಹೀಗೆ ನೋಡ್ತಾ ಬಂದರೆ ಅನೇಕ ಪರ್ವಕಾಲಗಳ ಸಮಾಗಮ. ಮಂತ್ರಾಲಯ ಪ್ರಭುಗಳಿಗೆ ಪಟ್ಟಾಭಿಷೇಕ ಮಾಡಿದ ದಿನ. ಪಟ್ಟಾಭಿಷೇಕ ಮಾಡಬೇಕಾಗಿದ್ದರೆ ಮಂತ್ರೋಪದೇಶಾದಿಗಳೆಲ್ಲ ಆಗಬೇಕಾಗತ್ತೆ. ಆ ಕಾಲಕ್ಕೆ ಬೇರೆ ಮಂತ್ರೋಪದೇಶಾದಿಗಳೆಲ್ಲ ಇದ್ದಾವೆ. ಸನ್ಯಾಸದಲ್ಲಿ ಬೇರೆ, ಪಟ್ಟಾಭಿಷೇಕದಲ್ಲಿ ಬೇರೆ. ಅದಕ್ಕೆ ಆ ಒಳ್ಳೆ ವಿಧಿಗೆ ಕಾಲಮಾನವನ್ನು ಹಿಡಿದು ಅವರಿಗೆ ಪಟ್ಟಾಭಿಷೇಕ, ಅದರಂತೆ ಸಪ್ತಮಿ ದಿವಸ ಅವರಿಗೆ ಆಶ್ರಮ ಪ್ರದಾನ ಅಂತ ಮಧ್ಯದಲ್ಲಿ ಇನ್ನೂ ಅನೇಕ ಪರ್ವಕಾಲಗಳಿದ್ದಾವೆ. ಮತ್ತು ಈ ಹುಣ್ಣಿಮೆ ಅನೇಕ ಕಡೆಯಲ್ಲಿ ರಥೋತ್ಸವಗಳು ನಡೆಯುತ್ತೆ ಈ ಕಾಲದಲ್ಲಿ. ನಮ್ಮ ಕರಿಗಿರಿಯಿಂದ ಹಿಡಿದು ದೇವರಾಯನದುರ್ಗದಿಂದ ಹಿಡಿದು ಅನೇಕ ಕಡೆಯಲ್ಲಿ ಉತ್ಸವಗಳು ನಡೆಯುತ್ತೆ. ದಶಮಿ ದಿವಸ ಇದೆ, ದ್ವಾದಶಿ ದಿವಸ ಇದೆ, ಹುಣ್ಣಿಮೆ ದಿವಸ, ಹೀಗೆಲ್ಲ ನಡೆಯೋದಿದೆ. ಇದರ ಮೇಲೆ ಆರಾಧನೆಗಳ ಸರಣಿ ಶುರುವಾಗುತ್ತೆ. ಸತ್ಯಬೋಧ ಸ್ವಾಮಿಗಳವರು, ಅದಾದಮೇಲೆ ಸುಧೀಂದ್ರ ಸ್ವಾಮಿಗಳವರು, ಅದರಂತೆ ವಾದಿರಾಜರು, ಚಂದ್ರಿಕಾಚಾರ್ಯರು, ಗೋವಿಂದ ಬಡಿಯವರು, ಹೀಗೆ ಅದೊಂದು ಪರ್ವಕಾಲ. ಆ ಕಾಲಕ್ಕೆ ಹೆಚ್ಚು ಅವರವರ ಚಿಂತನೆಯಲ್ಲೇ ಕಾಲ ಕಳೆದು ನಮ್ಮ ಆತ್ಮೋದ್ಧಾರ ಮಾಡಿಕೊಳ್ಬಹುದು. ಅದು ತಿಳಿದಾಗ ಆ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ಅದು ಪರ್ವಕಾಲ, ಇಲ್ಲದೇ ಇದ್ರೆ ಏನೂ ಇಲ್ಲ, ಪ್ರಾಣಿಗಳಂತೆ ಕಳೆದು ಹೋಗುತ್ತೆ. ಹಾಗೆ ಅಂಥದ್ದೊಂದು ಉತ್ಕೃಷ್ಟವಾದ ಪರ್ವಕಾಲ. ಎಲ್ಲ ಕಡೆಯಲ್ಲೂ ಕೂಡ ಇದೊಂದು ಈ ಕಾಲಮಾನದಲ್ಲಿ ಮಂತ್ರಾಲಯ ಪ್ರಭುಗಳ ಅಪಾರವಾದಂತಹ ಉಪಕಾರವನ್ನು ಯಾರು ಪಡೆದಿದ್ದಾರೆ ಅಂಥವರು ಈ ಕಾಲಮಾನವನ್ನು ಹೆಚ್ಚು ಅದಕ್ಕೆ ವಿನಿಯೋಗ ಮಾಡುತ್ತಾರೆ. ಅಂದರೆ ಈ 7-8 ದಿವಸಗಳ ತನಕ ಸ್ವಲ್ಪ ಹಿಂದು ಮುಂದೂ ಸೇರಿಸಿಕೊಂಡು ವರ್ಧಂತಿ ಉತ್ಸವದಿಂದ ಹಿಡಿದು, ಅದು ಪಟ್ಟಾಭಿಷೇಕದಿಂದ ಹಿಡಿದು ವರ್ಧಂತಿ ಉತ್ಸವದ ತನಕ. ವರ್ಧಂತಿ ಅಂತಂದರೆ ಅವರ ಅವತಾರ ಮಾಡಿದ ಕಾಲ. ತುಂಬ ಅರ್ಥ ಇದೆ. ವರ್ಧಂತಿ ಅಂತನ್ನುವ ಶಬ್ದ ಸಾಧಾರಣ ಯಾರಿಗೂ ಅದನ್ನು ಬಳಕೆ ಮಾಡಬೇಕು ಅಂತ ಬಳಕೆ ಮಾಡಿದರೆ, ನಮ್ಮ ಆಸೆ ಇದೆ ಅಂತ ಬಳಕೆ ಮಾಡಿದರೆ ಹೊಂದಾಣಿಕೆ ಆಗೋಲ್ಲ. ಮಂತ್ರಾಲಯ ಪ್ರಭುಗಳಂತಹ ಮಹನೀಯರಿಗೆ ಮಾತ್ರ ತುಂಬ ಅಚ್ಚುಕಟ್ಟಾಗಿ ಹೊಂದಾಣಿಕೆ ಆಗುವಂತಹ ಆ ಶಬ್ದಗಳು. ಅಂಥದ್ದು ಅವರ ಬಗ್ಗೆನೇ ಹೆಚ್ಚು ಕಾಲಮಾನ ವಾಸ್ತವಿಕವಾಗಿ ಹಾಗೆ ಇಡಬೇಕು. ನಾವು ಇಷ್ಟು ಕಾಲ ಇಟ್ಟರೂ ಸಾಕಾಗೋಲ್ಲ, ಅಷ್ಟಿದೆ. ಆ ಚಿಂತನೆಯಿಂದ ನಮಗೆ ಸಿಗತಕ್ಕಂತಹ ಲಾಭಾಂಶ ಏನು? ಕಾರಣ ಇವತ್ತು ಬಹಳ ವಿಚಿತ್ರ. ನೀವು ಎಲ್ಲೆಲ್ಲಿಗೂ ಹೋದರೂ, ಊರಿಂದ ಊರಿಗೂ ಹೋದರೂ ಅಥವಾ ಬಡಾವಣೆಗಳಿಗೆ ಹೋದರೂ, ಎಲ್ಲೆಲ್ಲೂ ಹೋದರೂ ಮಂತ್ರಾಲಯ ಪ್ರಭುಗಳ ವೃಂದಾವನ ಇರುತ್ತೆ, ಬೇರೆಯವರದ್ದಿಲ್ಲ. ಹಾಗೆ ನೀವು ಟೀಕಾಕೃತ್ಪಾದರದಿಲ್ಲ, ಅವರದ್ದೇ ಪೂರ್ವಾವತಾರ ಅಂತಾರೆ. ಮತ್ತು ವ್ಯಾಸರಾಜರು ಅವ್ರದ್ದಿಲ್ಲ. ವೃಂದಾವನದ ವೈಶಿಷ್ಟ್ಯ ತುಂಬ ಇರೋದು ಇಬ್ಬರದೇನೆ. ಅಲ್ಲಿ ವೃಂದಾವನಾಖ್ಯಾನ ಅಂತೆಲ್ಲ ಹೊರಟು ಬಿಟ್ಟಿದೆ. ಮತ್ತೆ ಹಂಗೆ ನೋಡಿದ್ರೆ ಮತ್ತು ವಾದಿರಾಜರ ವೃಂದಾವನ ಅಷ್ಟಿಲ್ಲ. ನಾವು ಮಾಡಬೇಕು ಅಂತ ಆಸೆ ಪಟ್ಟರೆ ನಮ್ಮ ಆಸೆಗೆ ಬಂದರೆ ನಡೆಯೋಲ್ಲ. ಯಾವುದು ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು, ಅದು ಹರಿಚಿತ್ತ ಸತ್ಯ. ಅದು ಭಗವಂತನ ಇಚ್ಛೆಯಲ್ಲಿ ಬಂದಿದೆ, ನಮಗದು ಕಾಣ್ತಾ ಇದೆ. ಇವತ್ತು ಸ್ವಲ್ಪ ತುಂಬ ನಮ್ಮ ಸುತ್ತಮುತ್ತಲು ನಡೆಯೋದನ್ನು ಇಟ್ಟುಕೊಂಡು, ಯಾಕೆ ಮಧ್ವ ಸಿದ್ಧಾಂತ ಹಾಗೇ ಇರೋದು. ಅತ್ಯಂತ ಆನುಭಾವಿಕ ಸಿದ್ಧಾಂತ ಅಂತಂದರೆ, ಅನುಭವಕ್ಕೆ ಒಪ್ಪಿಗೆ ಆಗುವಂತಹ ಸಿದ್ಧಾಂತ ಅಂತಂದರೆ ಅದು ಮಧ್ವ ಸಿದ್ಧಾಂತ ಮಾತ್ರ, ಇನ್ಯಾವುದೂ ಅಲ್ಲ. ಬೇಕಾದ್ರೆ ವಿಮರ್ಶೆ ಮಾಡಬಹುದು ಅದನ್ನೆಲ್ಲ. ಆ ಕ್ರಮದಲ್ಲಿ ನಾವು ನೋಡ್ತಾ ಇರುವ ಸುತ್ತಮುತ್ತಲು ಈಗ ನೋಡುವ ಪ್ರಸಂಗದಲ್ಲಿ ಮತ್ತು ಮಧ್ವರಾಯರದ್ದೇ ಇಲ್ಲ. ಮಾಧ್ವ ಸಂಘಗಳು ಅಂತಿದ್ರು, ಎಷ್ಟಿದ್ದಾವೆ ಮಾಧ್ವ ಸಂಘ ನೀವು ಲೆಕ್ಕ ಹಾಕಿರಿ. ಸ್ವಲ್ಪ ನಮ್ಮಲ್ಲೇ ಹೆಚ್ಚು, ಬೆಂಗಳೂರಿನಲ್ಲೇನೆ ಹೆಚ್ಚು ಮಾಧ್ವ ಸಂಘಗಳು ಉಂಟು. ಅಲ್ಲೂ ಏನು ಮಧ್ವರಾಯರ ಪ್ರತಿಮೆ ಇಟ್ಟು ಅದಕ್ಕೆ ಮಾತ್ರ ಪೂಜಾ, ಅದಕ್ಕೆ ವೈಭವ ಅಷ್ಟಿಲ್ಲ. ಮಂತ್ರಾಲಯ ಪ್ರಭುಗಳಿಗೆ ಮಾತ್ರ ಒಂದು ವಿಚಿತ್ರವಾದ ವೈಭವ ಇದೆ. ಅದು ಯಾಕೆ? ಮೊದಲನೇ ಪ್ರಶ್ನೆ. ಇದರ ಹಿನ್ನೆಲೆಯನ್ನು ಶೋಧನೆ ಮಾಡ್ತಾ ಹೊರಟಾಗ ದೊಡ್ಡವರು ಕೊಟ್ಟ ಉತ್ತರ, ಇವತ್ತಿನ ಅನುಭವ, ಅವೆರಡನ್ನು ಬೆರಕೆ ಹಾಕ್ತಾ ಹೊರಟಾಗ ಅಲ್ಲಿ ನಮಗೆ ಕಂಡು ಬರುವಂತಹದ್ದೇನೆ ಈ ಆಕೃತಿಯ ವೈಭವ. ಮಂತ್ರಾಲಯ ಪ್ರಭುಗಳ ಆಕೃತಿಯಲ್ಲಿರುವಂತಹ ಅದ್ಭುತವಾದ ವೈಭವ ಇದೆಯಲ್ಲ, ಹರಿವಾಯುಗಳು ಇಂಥವ್ರನ್ನ ಮೆರೆಸಬೇಕು ಅಂತ ತಾವು ಅಪೇಕ್ಷೆ ಪಟ್ಟರೆ, ಅದಕ್ಕೆ ಉದಾಹರಣೆ ಪ್ರಹ್ಲಾದರಾಜರೇ. ಅವತ್ತು ನರಸಿಂಹಾವತಾರ ಆದಾಗ ಸಂಧ್ಯಾಕಾಲದಲ್ಲಿ ಹಿರಣ್ಯಕಶಿಪುವನ್ನು ಬಗದು ಪರಮಾತ್ಮ
ಏನು ಭಾರೀ ಉಗ್ರ ರೂಪವನ್ನು ಮತ್ತು ಇನ್ನೂ ಶಮನಗೊಳಿಸಲಿಲ್ಲ, ಇನ್ನೂ ಉಗ್ರತೆಯನ್ನು ಪ್ರಕಟಣೆ ಮಾಡ್ತಾನೇ ಇದ್ದಾನೆ. ಬಂದು ಒಬ್ಬೊಬ್ಬರು ಭಗವಂತನ ಗುಣಗಾನ ಮಾಡಿ, ಸ್ವಾಮಿ ಆಯ್ತಲ್ಲ ಇನ್ನೇನು, ಕೋಪಕಾಲ ಯುಗಾಂತಸ್ತೆ ಹತೋಯ ಮಸುರೋಲ್ಪಕಃ. ಕೋಪ ಮಾಡಬೇಕಾಗಿದ್ದು ಯಾರೋ ಒಬ್ಬ ಅಪರಾಧಿ ಮೇಲೆ, ಸತ್ತೋದ ಅವನು ಸತ್ತೋದ ಮೇಲೆ ಮತ್ತೆ ಯಾಕೆ ಕೋಪ ಬೆಳೆಸ್ತೀಯ? ಈಗ ನಮ್ಮ ಮೇಲೆ ಯಾರ ಮೇಲೂ ಕೋಪ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀನು ಕೋಪ ಮಾಡಬೇಕು ಯಾವಾಗ? ಯುಗಾಂತದಲ್ಲಿ. ಹಾಗೆಲ್ಲ ಸುಟ್ಟಾಕ್ಬಿಡ್ಬೇಕು, ಅದಕ್ಕೆ ಕೋಪ ಮಾಡು, ಅರ್ಥ ಇದೆ. ಈಗ ಯಾಕೆ ಮಾಡ್ತೀವಿ? ಇದು ರುದ್ರದೇವರು ಕೇಳಿದ ಪ್ರಶ್ನೆ ಇದು. ಅವ್ರ ಮೇಲೆ ಇನ್ನಷ್ಟು ಕೋಪ ಮಾಡಿದ, ಹಾ ಅಂತ ಬಾಯಿ ತೆರೆದ್ನಂತ, ಪಕ್ಕಕ್ಕೆ ಸರಿದು ಬಿಟ್ಟರು. ಇಲ್ಲ, ಇದಕ್ಕೆ ಯಾಕೆ ಉತ್ತರ ಕೊಡೋ ಕಾಲ ಅಲ್ಲ ಇದು. ಬಲು ವಿಚಿತ್ರ ಅಂದರೆ ಅಮ್ಮನವರ ಹತ್ರ ಬರಲೇ ಇಲ್ಲ ಅಂತಿದೆ. ನೋಪೇಯಾಯ ಶಂಕಿತ ಅಂತ. ಅವರಿಗೆಲ್ಲಿದೆ ಶಂಕ ಇಂಕ? ಅದೊಂದು ನಟನೆ ಅಷ್ಟೇ. ಅವರಿಗೆ ನಿತ್ಯ ಚತುರ್ಮುಖಾದಿ ದೇವತೆಗಳಿಗೇನೆ ಅವರಿಗೆ ಅನ್ಯಥಾಜ್ಞಾನ ಆಗಲಿ ಅಜ್ಞಾನ ಸಂಶಯ ಯಾವುದೂ ಇಲ್ಲ. ನಿತ್ಯ ಮುಕ್ತಳಾದಂತಹ ರಮಾದೇವಿಗೆ ಎಲ್ಲಿದೆ ಅದರ ಪ್ರಸಂಗ? ಆದರೂ ಶಂಕಿತ ಅಂತಂದು ಏನೋ ಸಂದೇಹ ಮಾಡಿದಂತೆ ಮಾಡಿ ಸುಮ್ಮನೆ ಆ ಕಡೆ ದೂರ ಹೊಟ್ಟರು. ಇಲ್ಲಪ್ಪ, ನಂಗೆ ಗೊತ್ತಿಲ್ಲ, ಇದು ಏನೋ ಅರ್ಥ ಇದೆ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡಿಕೊಂಡ್ರು. ಗೊತ್ತಾಗಿದ್ದೇನು, ಯಾರಿಗೋಸ್ಕರವಾಗಿ ಅವತಾರ ಮಾಡಿದ್ದಾನೋ ಆತನ್ನ ಹಿಂದಿಟ್ಟು ಇವರೆಲ್ಲ ಮುಂದೆ ಬಂದಿದ್ದಾರಲ್ಲ, ಅವನನ್ನು ಮುಂದೆ ಕರ್ಕೊಂಬರಲಿ ಅಂತ ಭಗವಂತನಿಗೆ ಇಚ್ಛಾ ಇದೆ. ಅರ್ಥ ಮಾಡಿಕೊಂಡ್ರು. ರಮಾದೇವಿಯಿಂದ ಪ್ರೇರಿತರಾಗಿ ಬ್ರಹ್ಮದೇವರು ಕರ್ಕೊಂಬರ್ತಾರೆ. ಬಾರಪ್ಪ, ನಮ್ಮನೆಯಲ್ಲಿ ಯಾವಾಗಲೂ ಹೂ ತಂದು ಕೊಡ್ತಾ ಇದ್ದಿ ಭಗವಂತನ ಪೂಜೆಗೆ, ಈಗ ನಾನು ನಿನಗೆ ಕೊಡ್ತೇನೆ. ನಮ್ಮನೆಯಲ್ಲಿ ಯಾವಾಗಲೂ ನಾ ಪೂಜೆ ಮಾಡಲಿ ಅಂತ ತಂದು ಕೊಡ್ತಿದ್ದಿ, ಈಗ ನಾ ಕೊಡ್ತೇನೆ ನಿನಗೆ ಹೂವಿನ ಹಾರ, ತೊಗೊಂಡು ಹೋಗಿ ನರಸಿಂಹದೇವರಿಗೆ ಹಾಕು. ಆ ಹಾರವನ್ನು ಕೊಟ್ಟರೆ ತಂದು ಪಾದಕ್ಕೊಪ್ಪಿಸಿ ಅದ್ಭುತ ಸ್ತೋತ್ರ ಮಾಡ್ತಾರೆ. ಶಾಂತ ಆಗಿಬಿಟ್ಟಂತೆ. ಅಲ್ಲಿ ತನಕ ಆರ್ಭಟ ಮಾಡ್ತಾ ಇದ್ದಂತಹ ಭಗವಂತ ಶಾಂತನಾದ. ಹಾಗಾದ್ರೆ ತಾರತಮ್ಯಕ್ಕೇನಾರು ಚ್ಯುತಿ ಬಂತ? ಅಲ್ಲ, ಬ್ರಹ್ಮಾದಿ ದೇವತೆಗಳು ಎಲ್ಲ ಇವರ ಮೇಲಿದ್ದವರೇ. ಅವ್ರು ಯಾರಿಗೂ ಒಲಿದೇನೆ ಇವ್ರಿಗೆ ಒಲದ ಅಂದ್ರೆ ಏನರ್ಥ? ಅಲ್ಲೊಂದು ಬೇರೆ ಸೂಕ್ಷ್ಮ ಅಂಶ ಇದೆ. ಯಾವ ಜಾತಿಯಲ್ಲಿ ಎಲ್ಲಿ ಯಾರು ಹೇಗಾರು ಹುಟ್ಟು ಬಂದಿರಲಿ, ಬೇಕಾದ ಪ್ರಸಂಗದಲ್ಲಿರಲಿ, ಹರಿಭಕ್ತಿಯನ್ನು ಮಾಡ್ತಾರೆ ಅಂತ ಆದರೆ ಅವರು ಎಲ್ಲಿದ್ದರೂ ಅವರನ್ನ ಮೇಲೆತ್ತಿ ಉದ್ಧಾರ ಮಾಡ್ತಾನೆ ಭಗವಂತ, ರಕ್ಷಣೆ ಮಾಡಿಯೇ ಮಾಡ್ತಾನೆ. ಈ ಬಾಹ್ಯಬಂಧಗಳ ಯಾವುದೂ ಕೂಡ ಭಗವಂತನ ಅನುಗ್ರಹಕ್ಕೆ ಪ್ರತಿಬಂಧಕ ಅಲ್ಲ. ದೊಡ್ಡ ಪ್ರಮೇಯ ಸಾರಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವರಿಗಿಂತ ಉತ್ತಮೋತ್ತಮರಿದ್ದರೂ ಕೂಡ ದೇವತೋತ್ತಮರನ್ನೂ ಕೂಡ ಸ್ವಲ್ಪ ಬದಿಗೆ ಒತ್ತದಂತೆ ಮಾಡಿ, ಅವ್ರ ಮೇಲೆ ಅನುಗ್ರಹ ಇಲ್ಲ ಅಂತಲ್ಲ, ಅದು ಪ್ರಹ್ಲಾದರಾಜರೇ ಆಡ್ತಾರ ಆ ಮಾತನ್ನ. ಬ್ರಹ್ಮಾದಯ ಸುರಗಣಾ ಮುನಯ ಅಥ ಸಿದ್ಧಾ ಸತ್ವೈಕತಾನ ಮತಯ ವಚಸಾಂ ಪ್ರವಾಹೈ. ತಮ್ಮ ಮಾತಿನ ಪ್ರವಾಹದಲ್ಲಿ ನಮಗಷ್ಟು ದೇವರ ಬಗ್ಗೆ ಮಾತಾಡಿ ಸ್ವಲ್ಪ ಅಂತಂದು ಕೂಡಿಸಿ ನೋಡೋಣ, ಎಷ್ಟೊತ್ತು ಮಾತಾಡ್ತಾರೆ. ನೀವು ಯಾರನ್ನಾರ ಕೇಳ್ಕೊಳ್ಳೋಣ, ದೇವರ ಬಗ್ಗೆ ಸ್ವಲ್ಪ ಮಾತಾಡಿ. ಎಷ್ಟೊತ್ತು ಮಾತಾಡ್ತೇವೆ ನಾವು? ಅದು ಇದು ಹರಟೆ ಬೇಕಾಷ್ಟು ಹೊಡಿತೇವೆ. ದೇವರ ಬಗ್ಗೆ ಮಾತಾಡಿ ಗೊತ್ತೇ ಇಲ್ಲ ನಮಗೆ. ದೇವರು ದೇವರು ಅಷ್ಟೇ. ಈ ಪ್ರಸಂಗ ಇದೆ ನಮಗೆ. ಆದರೆ ಬ್ರಹ್ಮರುದ್ರಾದಿ ದೇವತೆಗಳು ಕಲ್ಪಗಟ್ಟಲೆ ಮಾತಾಡಬಲ್ಲರು. ಅಷ್ಟು ಅನಂತ ಗುಣೋಪಾಸಕರು, ವೇದ ಪ್ರತಿಪಾದ್ಯರು. ಅಂಥವರು ಸ್ತೋತ್ರ ಮಾಡಿದರು, ಅವ್ರಿಗೆ ವಶನಾಗಲಿಲ್ಲ. ನಾನು ಶಾಪಗ್ರಸ್ತನಾಗಿ ಉಗ್ರ ಜಾತಿಯಲ್ಲಿ ಮಾಡಬಾರದ ಅಪರಾಧ ಮಾಡಿದಂತಹ ಒಬ್ಬ ನೀಚನಲ್ಲಿ ಹುಟ್ಟಿ ಬಂದವನು ನಾನು, ಉಗ್ರ ಜಾತೆ. ನಾ ಸ್ತೋತ್ರ ಮಾಡಿದರೆ ಅವರೆಲ್ಲರ ಮೇಲಿಗಿಂತ ಹೆಚ್ಚು ನನ್ನ ಮೇಲೆ ಪ್ರೀತಿ ಈ ಅಹಂಕಾರದಿಂದ ನಾ ಬರಲಿಲ್ಲ ಸ್ವಾಮಿ. ಕಾಡಾನಿಗೆ ಒಲಿದಿದ್ದೆಲ್ಲ ಕಥೆ ಕೇಳಿದ್ದೆ. ನಿನ್ನನ್ನು ಯಾರು ಸರಿಯಾಗಿ ತಿಳಿದು ಪ್ರೀತಿ ಮಾಡ್ತಾರೆ ಅವರನ್ನ ಕೈ ಬಿಡೋಲ್ಲ. ಆ ಕಾಡಾನಿಗೆ ಏನಿರುತ್ತೆ? ಕಾಡಿನಲ್ಲಿ ಎಷ್ಟೋ ಪ್ರಾಣಿಗಳು ಸಾಯ್ತಾನೇ ಇರ್ತಾರೆ, ಅವು ಸಾಯಬೇಕು. ಅದೇ ಅಲ್ಲಿಯ ನಿಯಮ. ಒಂದನ್ನು ಕೊಂದು ಇನ್ನೊಂದು ಬದುಕಿದ್ರೆ ಅದು ಕಾಡು ಅಂತಂತಾರೆ. ಪ್ರಾಣಿಗಳೆಲ್ಲ ಹಾಗೆ ಇರ್ತವೆ. ಪಶುಜೀವನದ ಪ್ರಕೃತಿಯೇ ಆಗಿದೆ. ಅಂಥದ್ದು ಒಂದು ಆನೆ ಸತ್ತರೆ ಏನಂತಹ ಹಾನಿ ಅಲ್ಲ. ಎಲ್ಲಿ ಆನೆ ಸತ್ತು ಹೋಗುತ್ತೋ ಅಂತ ದಾಸರಾಯರು ಹೇಳ್ತಾರಲ್ಲ, ಮಡದಿಗೆ ಪೇಳದೆ ಬಂದೆ ಅಂತ ಹೆಂಡತಿಗೂ ಹೇಳಿಲ್ವಂತೆ. ಓಡೋಗಿ ಅಷ್ಟು ದೌಡಾಯಿಸಿ ಹೋಗಿ ಅವನನ್ನು ಕಾಪಾಡಿಕೊಳ್ಬೇಕಾದ ಅವಶ್ಯಕತೆ ಏನಿತ್ತಪ್ಪ ನಿನಗೆ? ಅವ ಭಕ್ತಿ ಮಾಡ್ತಾನೆ ಅಂತ. ನನ್ನ ಭಕ್ತಿ ಮಾಡುವವರಿಗೆಂದು ಹಾನಿ ಆಗಬಾರದು. ಅರ್ಜುನ, ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ನೀ ಪ್ರತಿಜ್ಞೆ ಮಾಡು, ನನ್ನ ಭಕ್ತರಿಗೆ ಎಂದೂ ಹಾನಿ ಇಲ್ಲ ಅಂತ. ಕಾಪಾಡಿಕೊಂಡೆಲ್ಲ. ನನ್ನಲ್ಲೂ ಸ್ವಲ್ಪ ಭಕ್ತಿ ಇದೆ.
ಅದಕ್ಕೆ ನಿನ್ನ ಸ್ತೋತ್ರ ಮಾಡಲಿಕ್ಕೆ ನಿಂತಿದ್ದೇನಷ್ಟೇ ಸಣ್ಣಗಾಗಿಬಿಟ್ನಂತೆ ಪರಮಾತ್ಮ.